ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇಶಾ ಫೌಂಡೇಶನ್ ಆಯೋಜನೆ ಮಾಡಿದಂತಹ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಇನ್ನೊಂದು ಕಡೆ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದು, ಇದೆಲ್ಲದರ ನಡುವೆ ಕುಂಭಮೇಳದ ಬಗ್ಗೆ ಹೊಗಳಿದ್ದು, ಯೋಗಿ ಸರ್ಕಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು, ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೆಲ ಬಿಜೆಪಿ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಡಿ.ಕೆ. ಶಿವಕುಮಾರ್ ಇನ್ನೇನು ಬಿಜೆಪಿಗೆ ಬಂದು ಬಿಡ್ತಾರೆ, ಅವರು ಒಂದು ಕಾಲನ್ನು ಆಲ್ರೆಡಿ ಬಿಜೆಪಿಯಲ್ಲಿ ಇಟ್ಟು ಬಿಟ್ಟಿದ್ದಾರೆ, ಹೀಗಂತ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸ್ವಲ್ಪ ಅಪಸ್ವರ ಎದ್ದು ಕಾಣ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ನಲ್ಲಿ ಭಾಗಿಯಾಗಿದ್ದು ಕಾಂಗ್ರೆಸ್ಗೆ ಮಾಡಿದಂತಹ ಅಪಚಾರ. ಆ ಜಗ್ಗಿ ವಾಸುದೇವ್ ರಾಹುಲ್ ಗಾಂಧಿಯನ್ನೆಲ್ಲ ಬಾಯಿಗೆ ಬಂದಂತೆ ಬೈದಿದ್ರು, ಅವರ ವಿಚಾರಧಾರೆಗಳು RSS ಜೊತೆಗಿದೆ, ಹೀಗಾಗಿ ಡಿ.ಕೆ. ಶಿವಕುಮಾರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ಆರೋಪಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಪಸ್ವರ ಇದೆ, ಬಿಜೆಪಿಯವರು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಮಿತ್ರರೇ, ಇದು ಯಾವುದೂ ವಿಚಾರ ಅಲ್ಲ. ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಬರೋದಿಲ್ಲ ಅಂತ ಹಿಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಅದಕ್ಕೊಂದಷ್ಟು ಕಾರಣವನ್ನು ಕೂಡ ಕೊಟ್ಟಿದ್ದೆ. ಯಾಕೆ ಅವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾಕೆ ಬಿಜೆಪಿಯ ತತ್ವ ಸಿದ್ಧಾಂತಕ್ಕೆ ಹೋಲಿಕೆ ಆಗುವಂತೆ ಅವರ ನಡೆ ನುಡಿಗಳು ಬದಲಾಗ್ಬಿಟ್ಟಿದೆ, ಇದರ ಹಿಂದಿನ ರಾಜಕೀಯ ಉದ್ದೇಶ ಏನು ಅಂತ ನಿಮಗೆ ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ನನಗೆ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕರೇ ಕಾಲ್ ಮಾಡಿದ್ರು. ನೀವು ಹೇಳಿದ್ದೆಲ್ಲವೂ ಸತ್ಯ, ನಾನು ಒಪ್ಕೊಳ್ತೀನಿ, ಆದರೆ ಅದಕ್ಕೆ ಇನ್ನೂ ಒಂದು ಆ್ಯಂಗಲ್ ಇದೆ. ಅವರು ಬಿಜೆಪಿಯ ವಿಚಾರಧಾರೆಗಳನ್ನು ಒಪ್ಕೊಳ್ಳುವ ಮೂಲಕ ಬಿಜೆಪಿಯನ್ನೇ ರಾಜ್ಯದಲ್ಲಿ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಬಿಜೆಪಿಯ ಪ್ರಬಲ ವೋಟ್ ಬ್ಯಾಂಕ್ ಅನ್ನ ಡಿ.ಕೆ. ಶಿವಕುಮಾರ್ ಕಬ್ಜಾ ಮಾಡ್ತಾರೆ. ಇದರ ಹಿಂದೆ ಒಂದು ದೊಡ್ಡದಾದಂತಹ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಅವರೊಂದಷ್ಟು ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಇದೆಲ್ಲದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು, ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ಬದಲಾಗಿದ್ದು ಯಾಕೆ, ರಾಜ್ಯದಲ್ಲಿ ಇದರಿಂದ ಬಿಜೆಪಿಗೆ ಯಾವ ರೀತಿಯಾಗಿ ನಷ್ಟ ಆಗತ್ತೆ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಜಗ್ಗಿ ವಾಸುದೇವ್ ಕರ್ನಾಟಕ ಮೂಲದ ಒಬ್ಬ ಧಾರ್ಮಿಕ ಮುಖಂಡ, ಅವರನ್ನು ಸದ್ಗುರು ಅಂತ ಕರೀತಾರೆ. ಅವರು ಕೊಯಮತ್ತೂರಿನಲ್ಲಿ ಒಂದು ದೊಡ್ಡದಾದಂತಹ ಶಿವನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಶಾ ಫೌಂಡೇಶನ್ ಅನ್ನು ಕೂಡ ಅವರೇ ಸ್ಥಾಪನೆ ಮಾಡಿರುವಂತಹದ್ದು. ಅಂತಹ ಸದ್ಗುರು ಅವರು ಪ್ರತಿ ವರ್ಷವೂ ಕೂಡ ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡ್ತಾರೆ. ಬಹಳ ಅದ್ಭುತವಾಗಿರುತ್ತೆ, ನೀವು ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಅಂತಹ ಅದ್ಭುತವಾದಂತಹ ಆಯೋಜನೆಯನ್ನು ಸದ್ಗುರು ಅವರು ಮಾಡಿರ್ತಾರೆ. ಪ್ರತಿ ವರ್ಷವೂ ಕೂಡ ಅನೇಕ ಅತಿಥಿಗಳನ್ನು ಆಹ್ವಾನಿಸ್ತಾರೆ. ಅದಕ್ಕೆ ರಾಷ್ಟ್ರಪತಿಗಳು ಬಂದಿದ್ದಾರೆ, ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಕೇಂದ್ರದ ಸಚಿವರುಗಳು ಬಂದಿದ್ದಾರೆ, ಬಾಲಿವುಡ್ನ ನಟ ನಟಿಯರು ಬಂದಿದ್ದಾರೆ, ಹೆಸರಾಂತ ಗಾಯಕರಲ್ಲಿ ಬಂದು ಹಾಡ್ತಾರೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ನಾಯಕರಿಗೆ ಅವರು ಆಹ್ವಾನವನ್ನು ಕೊಟ್ಟಿರ್ತಾರೆ. ಈ ಬಾರಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಅಮಿತ್ ಶಾ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಸದ್ಗುರು ಅವರು ಸ್ವತಃ ಬಂದು ಆಹ್ವಾನವನ್ನು ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಕೂಡ ಒಪ್ಕೊಂಡಿದ್ರು, ನಾನು ಆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಅಂತ. ಅದೇ ಪ್ರಕಾರವಾಗಿ ಡಿ.ಕೆ. ಶಿವಕುಮಾರ್ ಆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇದು ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಯಾಕೆ ಅಂತಂದ್ರೆ ಕೆಲವೊಂದಷ್ಟು ರಾಜಕೀಯ ಕಾರಣಗಳು. ಮೊದಲನೇದಾಗಿ ಕಾಂಗ್ರೆಸ್ನವರು ಇದಕ್ಕೆ ವಿರೋಧ ಮಾಡ್ತಿರೋದು ಯಾಕೆ ಕೇಳಿದ್ರೆ, ಅಲ್ಲಿ ಅಮಿತ್ ಶಾ ಬಂದಿದ್ರು, ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಲ್ಲ. ಬದಲಾಗಿ ಈ ಸದ್ಗುರು ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿಯನ್ನ ಟೀಕಿಸ್ತಾ ಇದ್ರು, ಅನೇಕ ಬಾರಿ ಟೀಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಸ್ವಭಾವ ಸದ್ಗುರು ಅವರಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಸದ್ಗುರು ಅವರನ್ನ ಸಿಕ್ಕಾಪಟ್ಟೆ ವಿರೋಧಿಸುತ್ತೆ. ಅವರು RSS ಐಡಿಯಾಲಜಿ ಜೊತೆಗೆ ಸೇರ್ಕೊಂಡಂತವರು, ಅವರೊಂದು ರೀತಿಯ ಬಿಜೆಪಿ ಮುಖಂಡ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ. ಇಂತಹ ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಿದ್ಯಾಕೆ, ಇದು ಮೊದಲನೇ ಪ್ರಶ್ನೆ ಕಾಂಗ್ರೆಸ್ನವರೇ ಕೇಳ್ತಾ ಇದ್ದಾರೆ. AICC ಕಾರ್ಯದರ್ಶಿಯಾಗಿರುವಂತಹ PV ಮೋಹನ್ ಅನ್ನುವಂಥವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿಯವರನ್ನ ಅಪಹಾಸ್ಯ ಮಾಡಿದಂತಹ ವ್ಯಕ್ತಿ ಸದ್ಗುರು, ಹಾಗೆ RSS ತತ್ವ ಸಿದ್ಧಾಂತಗಳ ಪ್ರಚಾರಕರಂತೆ ವರ್ತಿಸ್ತಾರೆ. ಅಂತಹ ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಜಾತ್ಯತೀತ ಪಕ್ಷದ DCM ಹಾಗೂ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿರುವಂತವರು ಹೋಗಿದ್ದು ಪಕ್ಷದ ಕಾರ್ಯಕರ್ತರಿಗೆ ತೀರಾ ಅಸಮಾಧಾನವನ್ನು ತಂದಿದೆ, ಕೆಟ್ಟ ಸಂದೇಶವನ್ನು ರವಾನಿಸುತ್ತೆ, ಹೀಗಂತ AICCಯ ಕಾರ್ಯದರ್ಶಿಯಾಗಿರುವಂತಹ PV ಮೋಹನ್ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ಬೇಸರಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲೇ ಬೇಸರ ಆಗಿದೆ ಎನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೇವಲ ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮಾತ್ರ ಅಲ್ಲ, ಅವರನ್ನು ಹೊಗಳಿದ್ದಾರೆ. ಸದ್ಗುರು ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಆಧ್ಯಾತ್ಮಿಕ ಚಿಂತನೆಗಳು ನನಗೆ ಬಹಳ ಇಷ್ಟ ಆಗುತ್ತೆ, ಹಿಂದೂ ಧರ್ಮದ ಬಗ್ಗೆ ಅವರು ಮಾತನಾಡುವಂಥದ್ದು, ಅವರ ಜ್ಞಾನ ಸಂಪತ್ತು ಬಹಳಷ್ಟಿದೆ. ಹೀಗೆ ಡಿ.ಕೆ. ಶಿವಕುಮಾರ್ ಮುಕ್ತ ಕಂಠದಿಂದ ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನು ಹಾಡಿ ಹೋಗಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ಹೊಗಳಿಕೆ ಜೊತೆಗೆ ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಇದನ್ನು ಕುತೂಹಲದಿಂದ ನೋಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿಗೆ ಬಹಳ ನಿರೀಕ್ಷೆಗಳು ಹುಟ್ಟುಕೊಂಡಿದೆ. ಯಾಕೆ ಅಂತಂದ್ರೆ ಇದೇ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು. ಶಿವರಾತ್ರಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಯಾರು ಕೇಳಿದ್ರೆ ಅಮಿತ್ ಶಾ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ವೇದಿಕೆಯನ್ನು ಹಂಚಿಕೊಂಡ್ರು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಏನಾದರೂ ಬಿಜೆಪಿಗೆ ಬಂದು ಬಿಡಬಹುದಾ, ಇದಕ್ಕೂ ಅನೇಕ ಕಾರಣಗಳಿದೆ ಈ ರೀತಿಯ ಪ್ರಶ್ನೆಗಳು ಮೂಡೋದಕ್ಕೆ. ಅಂತಹದ್ದೇನು ಕೇಳಿದ್ರೆ
ಕೇಳಿದ್ರೆ, ಈ ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಅವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಲಾಯಿತು. ಆಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ಕುಂಭಮೇಳ ಬಹಳ ಅದ್ಭುತವಾದಂತಹ ಆಯೋಜನೆ, ಅದನ್ನ ನೋಡಿ ನಾನು ಮೂಕ ವಿಸ್ಮಿತನಾಗ್ಬಿಟ್ಟೆ. ಇದನ್ನು ಅಷ್ಟು ಸುಲಭಕ್ಕಲ್ಲ ಆಯೋಜನೆ ಮಾಡುವಂತಹದ್ದು ಸಾಧ್ಯ ಇಲ್ಲ, ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ರು. ಅಂದ್ರೆ ಯೋಗಿ ಸರ್ಕಾರ ಅದನ್ನ ಪ್ರಾಪರ್ ಪ್ಲಾನಿಂಗ್ ಮೂಲಕವಾಗಿ ಆಯೋಜನೆ ಮಾಡಿದೆ ಅಂತ ಹೇಳಿ ಫುಲ್ ಕ್ರೆಡಿಟ್ ಅನ್ನ ಯೋಗಿ ಸರ್ಕಾರಕ್ಕೆ ಕೊಟ್ಟರು. ಅಷ್ಟಕ್ಕೆ ಡಿ ಕೆ ಶಿವಕುಮಾರ್ ಮಾತನ್ನ ನಿಲ್ಲಿಸಿಲ್ಲ. ಅಲ್ಲಿ ಕಾಲ್ತುಳಿತ ಆಗಿರಬಹುದು, ರೈಲ್ವೆಯಲ್ಲಿ ಅವಘಡ ಆಗಿರಬಹುದು, ಇದೆಲ್ಲ ಆಗತ್ತೆ. ಅಂತಹ ದೊಡ್ಡ ಆಯೋಜನೆಗಳಾದಂತಹ ಸಂದರ್ಭದಲ್ಲಿ ಕೆಲವುದಾಗತ್ತೆ, ನಾ ಅದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಹೋಗೋದಿಲ್ಲ. ಹೀಗಂತ ಡಿ ಕೆ ಶಿವಕುಮಾರ್ ಕುಂಭಮೇಳದ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತುಗಳನ್ನಾಡಿದ್ರು, ಯೋಗಿ ಸರ್ಕಾರವನ್ನ ಕೊಂಡಾಡಿದ್ರು. ನಿಮಗೆಲ್ಲ ನೆನಪಿರಲಿ ಮಿತ್ರರೇ, ಕಾಂಗ್ರೆಸ್ನ ಸಚಿವರಾದಂತಹ ಮಹದೇವಪ್ಪ, ಖರ್ಗೆ, ಜೂನಿಯರ್ ಖರ್ಗೆ ಎಲ್ಲರೂ ಕೂಡ ಕುಂಭಮೇಳವನ್ನ ಟೀಕಿಸ್ತಾ ಇದ್ರು. ಇನ್ನೊಂದು ಕಡೆ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಸೇರಿದಂತೆ INDIA ಕೂಟ ಕುಂಭಮೇಳವನ್ನ ಬಹಳಷ್ಟು ಟೀಕೆ ಮಾಡಿದೆ, ಅದರ ಆಯೋಜನೆಯನ್ನ ಟೀಕೆ ಮಾಡಿದೆ. ಅಖಿಲೇಶ್ ಯಾದವ್ ಅಂತೂ ಅದರ ವಿಚಾರದಲ್ಲಿ ನಿರಂತರವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯು ಹೇಳಿದ್ದಾರೆ ಅದು ಕುಂಭಮೇಳ ಅಲ್ಲ, ಸಾವಿನ ಮೇಳ ಅಂತ. ಕಾಂಗ್ರೆಸ್ ಪಕ್ಷವೂ ಕೂಡ ಅದೇ ರೀತಿಯಾಗಿ ಟೀಕಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳವನ್ನು ಹೊಗಳ್ತಾ ಇದ್ದಾರೆ, ಯೋಗಿ ಸರ್ಕಾರದ ಆಯೋಜನೆಗಳನ್ನು ಹೊಗಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ನಿರೀಕ್ಷೆ, ಡಿ ಕೆ ಶಿವಕುಮಾರ್ ಏನಿದ್ರು ಬಿಜೆಪಿಗೆ ಬಂದ್ಬಿಡ್ತಾರ್ರಿ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಕಷ್ಟ ಇದೆ. ಸಿದ್ದರಾಮಯ್ಯನವರು ಬಹಳ ಆಳವಾಗಿ ಬೇರು ಬಿಟ್ಟಿದ್ದಾರೆ, ಅವರಷ್ಟು ಸುಲಭವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಏನೋ ಆಪ್ಷನ್ ಇಲ್ಲ. ಈಗ ಬಿಜೆಪಿಯ ಜೊತೆಗೆ ಬಂದ್ರೆ ಅವರು ಮುಖ್ಯಮಂತ್ರಿ ಆಗಬಹುದು. ಒಂದು ಕಡೆ ರೊಟ್ಟಿ ಹಳಸಿದೆ, ಇನ್ನೊಂದು ಕಡೆ ನಾಯಿ ಹಸಿದಿದೆ ಎನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹೀಗಂತ ಬಿಜೆಪಿ ಕಾರ್ಯಕರ್ತರು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಮಿತ್ರರೇ, ನಾನು ಈ ಹಿಂದೆ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಯಾಕೋಸ್ಕರವಾಗಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಬಿಜೆಪಿಯ ತತ್ವ ಸಿದ್ಧಾಂತವನ್ನ ಬಹಳ ಕಟುವಾಗಿ ಯಾಕೆ ಟೀಕಿಸ್ತಾ ಇಲ್ಲ, ಇದರ ಹಿಂದಿನ ರಾಜಕೀಯ ಕಾರಣ ಏನು ಅಂತ ನಿಮಗೆ ತಿಳಿಸಿದ್ದೆ. ಅಂದ್ರೆ ಹೈಕಮಾಂಡ್ಗೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಮಾಡ್ತಾ ಇರಬಹುದು ಅಂತ ನಾನು ನಿಮಗೆ ಹೇಳಿದ್ದೆ. ಆದ್ರೆ ಮಿತ್ರರೇ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕರು ನನಗೆ ಕಾಲ್ ಮಾಡಿದ್ರು, ನೀವು ಹೇಳಿರೋದೆಲ್ಲವೂ ಸರಿಯಾಗಿದೆ, ಆದ್ರೆ ಅದಕ್ಕೆ ಇನ್ನೊಂದು ಆಂಗಲ್ ಇದೆ ಅಂತ ಅವ್ರು ಹೇಳಿದ್ರು. ನನಗೂ ಕೂಡ ಅದು ಬಹಳ ಸಮಂಜಸ ಅಂತ ಅನ್ನಿಸ್ತು. ಅದೇನು ಕೇಳಿದ್ರೆ, ಸದ್ಯ ರಾಜ್ಯದಲ್ಲಿ ಬಿಜೆಪಿಯ ಸ್ಥಿತಿಯನ್ನ ನೋಡಿ. ಒಂದು ಕಡೆ ಯತ್ನಾಳ್ ಬಿಜೆಪಿಯಲ್ಲಿ ದೊಡ್ಡ ರೆಬಲ್ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಈ ಯತ್ನಾಳ್ ಪ್ರಬಲವಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ನಾಯಕ. ಅವರ ಹಿಂದೆ ಒಂದು ದೊಡ್ಡದಾದಂತಹ ವೋಟ್ ಬ್ಯಾಂಕ್ ಇದೆ. ಯಾರು ಹಿಂದುತ್ವದ ಪ್ರತಿಪಾದಕರೋ ಅವರಿಗೆ ಯತ್ನಾಳ್ ಇಷ್ಟ ಆಗ್ತಾ ಇದ್ದಾರೆ. ನಾಳೆ ಒಂದು ವೇಳೆ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು. ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಬಿಜೆಪಿಯಲ್ಲಿರುವಂತಹ ಒಂದು ದೊಡ್ಡ ವರ್ಗದ ವೋಟ್ ಬ್ಯಾಂಕ್ ಏನಿದೆ ಅದು ಬೇಸರಗೊಳ್ಳುತ್ತೆ. ಅವರು ವಿಜೇಂದ್ರ ಅಧ್ಯಕ್ಷರಾಗಿದ್ದರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಬಿಜೆಪಿಗೆ ವೋಟ್ ಹಾಕೋದಿಲ್ಲ. ಇದು 100% ಗ್ಯಾರಂಟಿ. ಅವರು ಒಂದ ಮನೆಯಲ್ಲಿ ಕೂರ್ತಾರೆ, ಇಲ್ಲ ಬೇರೆ ಆಪ್ಷನ್ ಅನ್ನು ನೋಡ್ಕೊಳ್ತಾರೆ. ಸದ್ಯ ಇರುವಂತಹ ಆಪ್ಷನ್ ಅವರಿಗೆ ಯಾವುದೂ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ. ಸಿದ್ದರಾಮಯ್ಯ ಹಿಂದುತ್ವದ ವಿರೋಧಿ ನಾಯಕ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯ ಒಂದು ದೊಡ್ಡ ವೋಟ್ ಬ್ಯಾಂಕ್ ಏನಿದೆ ಅದು ಡಿಸ್ಟರ್ಬ್ ಆಗ್ತಾ ಇದೆ. ಅವರಿಗೆ ಹಿಂದುತ್ವ ಬೇಕಾಗಿದೆ, ಆದರೆ ಸದ್ಯ ರಾಜ್ಯದಲ್ಲಿರುವಂತಹ ಬಿಜೆಪಿ ಬೇಕಾಗಿಲ್ಲ. ಯಾಕೆಂದ್ರೆ ಇವರು ಬಡಿದಾಡ್ತಾ ಇದ್ದಾರೆ, ಬಣ ಜಗಳ ಜಾಸ್ತಿ ಆಗ್ತಾ ಇದೆ. ಇವರಿಗೆ ರಾಜ್ಯಕ್ಕೆ ಒಳ್ಳೆಯದಾದಂತಹ ಆಡಳಿತ ಕೊಡಬೇಕು ಅನ್ನುವಂಥ ಯಾವುದೇ ಉದ್ದೇಶ ಇದ್ದಂತೆ ಕಂಡು ಬರ್ತಾ ಇಲ್ಲ. ತತ್ವ ಸಿದ್ಧಾಂತಗಳನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದಾರೆ. ಹೀಗಾಗಿ ಆ ಬಿಜೆಪಿಯನ್ನು ಬೆಂಬಲಿಸಿಕೊಂಡು ಬಂದಿದ್ದಂತಹ ಒಂದು ದೊಡ್ಡ ವೋಟ್ ಬ್ಯಾಂಕ್ ಬಹಳಷ್ಟು ಡಿಸ್ಟರ್ಬ್ ಆಗಿದೆ. ಅವರು ಹೊಸ ಆಪ್ಷನ್ ಅನ್ನು ಹುಡುಕ್ತಾ ಇದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ಇರುವಂತಹ ಕಾಂಗ್ರೆಸ್ಗೆ ಅವರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ, ಹಿಂದುತ್ವದ ಬಗ್ಗೆ ವಾಲ್ತಾ ಇದ್ದಾರೆ, ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯೋಗಿ ಆಯೋಜನೆ ಮಾಡಿರುವಂತಹ ಕುಂಭಮೇಳವನ್ನು ಹೊಗಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯ ವೋಟರ್ಸ್ಗಳು ಕೂಡ ಖುಷಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ನಮ್ಮ ಪರವಾಗಿದ್ದಾರೆ. ಡಿ ಕೆ ಶಿವಕುಮಾರೇ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಏನು ಹೇಳಿದ್ರು, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗೆ ಸಾಯ್ತೀನಿ ಅಂದರೆ ಬಹಳ ದೊಡ್ಡ ಮಾತನ್ನಾಡಿದ್ರು. ಇದೆಲ್ಲವೂ ಕೂಡ ಬಿಜೆಪಿಯನ್ನು ಬೆಂಬಲಿಸುವಂತಹ ಹಿಂದುತ್ವದ ಮತದಾರರೇನಿದ್ದಾರೆ ಅವರನ್ನು ತನ್ನತ್ತ ಸೆಳೆದುಕೊಳ್ಳುವಂತಹ ಡಿ ಕೆ ಶಿ ಅವರ ಪ್ರಯತ್ನ. ಮಿತ್ರರೇ, ನಿಮಗನ್ನಿಸಬಹುದು ಇದು ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಸಹಾಯ ಮಾಡುತ್ತಾ? ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಏನು? ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ವೋಟ್ ಬ್ಯಾಂಕ್. ಹೀಗಾಗಿ ಹೈಕಮಾಂಡ್ ಕೂಡ ಏಕಪಕ್ಷೀಯವಾಗಿ ಏನೂ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ಟು ನಾಳೆ ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೈಕಮಾಂಡ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ತನ್ನ ಬೆನ್ನ ಹಿಂದೆ ಒಂದು ಪ್ರಬಲವಾದಂತಹ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಯಾರಿದ್ದಾರೆ? ಅತಿ ಮುಖ್ಯವಾಗಿ ಮುಸ್ಲಿಂ ವೋಟ್ ಬ್ಯಾಂಕ್, ಎರಡನೇದಾಗಿ ಕುರುಬ ವೋಟ್ ಬ್ಯಾಂಕ್, ಮೂರನೇದಾಗಿ ಹಿಂದುಳಿದ ವರ್ಗದ ಮತ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಡಿ ಕೆ ಶಿವಕುಮಾರ್ಗೆ ಏನು ಬಲ ಇದೆ ಕೇಳಿದ್ರೆ, ಒಕ್ಕಲಿಗ ಮತ ಬ್ಯಾಂಕ್ ಇದೆ. ಅದನ್ನು ಹೊರತುಪಡಿಸಿ ರಾಜ್ಯದ ಬೇರೆ ಭಾಗದಲ್ಲಿ ಎಲ್ಲೋ ಓಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಅವರ ವೋಟ್ ಬ್ಯಾಂಕ್ ಕೇವಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ. ರಾಜ್ಯವ್ಯಾಪಿ ಡಿ ಕೆ ಶಿವಕುಮಾರ್ ಪ್ರಬಲವಾದ ನಾಯಕನಾಗಬೇಕು ಅಂತಂದ್ರೆ ಅದಕ್ಕಿರುವಂತಹ ಏಕೈಕ ಆಪ್ಷನ್ ಏನು ಕೇಳಿದ್ರೆ ಹಿಂದುತ್ವದ ವೋಟ್ ಬ್ಯಾಂಕ್.
ನಿಮಗೆ ಹಿಂದುತ್ವದ ನಾಯಕರಾದರೆ ಅವರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಶಕ್ತಿ ಬರುತ್ತೆ, ಜಾತಿಯನ್ನ ಮೀರಿದಂತಹ ಶಕ್ತಿ ಬರುತ್ತೆ. ಎಲ್ಲ ವರ್ಗದವರು ಕೂಡ ಅವರನ್ನು ಬೆಂಬಲಿಸೋದಕ್ಕೆ ಶುರು ಮಾಡ್ತಾರೆ. ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಇದು ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಅದಕ್ಕೆ ಮಿತ್ರರೇ, ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳನ್ನು ನೋಡಿ ಅವರೇನು ಹೇಳ್ತಾ ಇದ್ದಾರೆ, ಮುಂದಿನ ಚುನಾವಣೆಗೆ ನಾನೇ ನಾಯಕ ಅಂತ. ಒಂದು ಕಡೆ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯನ್ನು ಎದುರಿಸೋದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಆಗುವಂತದ್ದು ಬಹುತೇಕ ಡೌಟ್ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮುಂದಿನ ಚುನಾವಣೆಯ ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಅದು 100% ಸತ್ಯ. ಹಾಗೊಂದು ವೇಳೆ ಆಗಿದ್ದೇ ಆದರೆ ಸಿದ್ದರಾಮಯ್ಯನವರನ್ನ ಬದಿಗೆ ಸರಿಸಿದಂತಹ ಸಂದರ್ಭದಲ್ಲಿ ಏನು ಹಿಂದುಳಿದ ವರ್ಗದ ಓಟ್ಗಳು ಡಿಸ್ಟರ್ಬ್ ಆಗ್ತವೆ ಅಥವಾ ಮುಸ್ಲಿಂ ಓಟ್ಗಳು ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಅದನ್ನು ಸರಿದೂಗಿಸೋದಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಹಿಂದುತ್ವದ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಬಿಜೆಪಿಯಿಂದ ಬೇಸರಗೊಂಡಂತಹ ಮತ ಬ್ಯಾಂಕ್ ನನ್ನ ಕಡೆಗೆ ಶಿಫ್ಟ್ ಆಗಲಿ, ನನ್ನ ಜೊತೆಗೆ ಬರಲಿ. ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರೆ ಹಿಂದೂಗಳು ನೆಮ್ಮದಿಯಾಗಿರಬಹುದು, ಹಿಂದೂಗಳ ಪರವಾದಂತಹ ನಿರ್ಧಾರವನ್ನು ಅವರು ಕೈಗೊಳ್ತಾರೆ, ಅವರಿಗೆ ಹಿಂದೂಗಳ ಆಚರಣೆ, ಹಿಂದೂಗಳ ಧಾರ್ಮಿಕತೆಯ ಬಗ್ಗೆ ಅಪಾರವಾದಂತಹ ನಂಬಿಕೆ ಇದೆ. ಈ ಒಂದು ಸಂದೇಶವನ್ನು ಬಿಜೆಪಿಯ ವೋಟರ್ಸ್ಗಳಿಗೆ ಕನ್ವೆ ಮಾಡುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇದು ಈಗ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಸಹಾಯ ಆಗಬಹುದು, ಅಥವಾ ಈಗಾಗಲೇ ಇಲ್ಲಪ್ಪ ಕರ್ನಾಟಕದಲ್ಲಿ ಅಂತಹದೊಂದು ಸಿಚುವೇಶನ್ ನಿರ್ಮಾಣ ಆಗಲಿಲ್ಲ, ಸಿದ್ದರಾಮಯ್ಯನವರು ಬಿಟ್ಟುಕೊಡಲಿಲ್ಲ, ಮುಂದಿನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವವನ್ನು ಕೊಡೋದಕ್ಕೆ ಒಪ್ಕೊಳ್ತು. ಅಂತಹ ಸನ್ನಿವೇಶದಲ್ಲಿ ಬಿಜೆಪಿಯ ಜೊತೆಗಿರುವಂತಹ ಹಿಂದುತ್ವದ ಮತ ಬ್ಯಾಂಕ್ ನನ್ನ ಜೊತೆಗೆ ಬಂದಿದ್ದೆ ಆದರೆ ನಾನು ಮುಖ್ಯಮಂತ್ರಿ ಆಗುವಂತಹದ್ದು ಈಸಿ, ನಾನು ಈಸಿಯಾಗಿ ಅಧಿಕಾರವನ್ನು ಹಿಡಿಬಹುದು ಅಂತ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ. ಇಲ್ಲಿ ಮಿತ್ರರೇ, ಒಂದೇ ಕಲ್ಲಿನಲ್ಲಿ ಅನೇಕ ಹಕ್ಕಿಯನ್ನು ಹೊಡೆಯುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಒಡೆದು ಹೋಗುತ್ತೆ, ಎರಡನೇದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡಕ್ಕೊಳಗಾಗುತ್ತೆ. ಡಿ ಕೆ ಶಿವಕುಮಾರ್ ಏನಾದರೂ ಬಿಜೆಪಿ ಜೊತೆಗೆ ಹೋಗ್ಬಿಡ್ತಾರಾ, ಈ ಒಂದು ಒತ್ತಡದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇರುತ್ತೆ. ಹೀಗಾಗಿ ಡಿ ಕೆ ಶಿ ಬಹಳ ಜಾಣ ರಾಜಕೀಯ ನಡೆಯನ್ನು ಅನುಸರಿಸೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಕಾರಣದಿಂದ ನಾನು ಆರಂಭದಲ್ಲೇ ಹೇಳಿದ್ದು, ಬಿಜೆಪಿಯ ಕಾರ್ಯಕರ್ತರು ಡಿ ಕೆ ಶಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಸಂಭ್ರಮಿಸಬೇಡಿ. ಅವರು ನಿಮ್ಮ ಪಕ್ಷವನ್ನ ಒಡೆದು ಹಾಕುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದನ್ನ ಬಿಜೆಪಿಯ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ರಾಜ್ಯದಲ್ಲಿರುವಂತಹ ಬಿಜೆಪಿಯ ಒಂದಷ್ಟು ನಾಯಕರಿದ್ದಾರಲ್ಲ, ಅವರು ಅರ್ಥ ಮಾಡ್ಕೊಳ್ಬೇಕು. ನಾವು ಅಧಿಕಾರಕ್ಕೋಸ್ಕರವಾಗೋ ಅಥವಾ ನಮ್ಮ ಯಾವುದೋ ಲಾಭಕ್ಕೋಸ್ಕರವಾಗೋ ಇದೇ ರೀತಿಯಾಗಿ ಕಿತ್ತಾಡ್ತಾ ಇದ್ರೆ ನಮ್ಮನ್ನ ಇಷ್ಟು ದಿನ ಬೆಂಬಲಿಸಿದಂತಹ ವೋಟ್ ಬ್ಯಾಂಕ್ ಇನ್ನೊಬ್ಬರ ಪಾಲಾಗತ್ತೆ. ಇದನ್ನು ಅವರು ಅರ್ಥ ಮಾಡಿಕೊಂಡ್ರೆ ರಾಜ್ಯದಲ್ಲಿ ಬಿಜೆಪಿ ಉಳಿಯುತ್ತೆ. ಇಲ್ಲದೆ ಹೋದರೆ ಕರ್ನಾಟಕದ ಬಿಜೆಪಿ ಕೇವಲ 20-25 ಸೀಟ್ ಗೆಲ್ಲುವಂತಹ ಒಂದು ಪಕ್ಷವಾಗಿ ಉಳಿದುಕೊಳ್ಳುತ್ತೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.